ಬೈಲಹೊಂಗಲ ನಗರದ ಮುಸ್ಲಿಂ ಸಮಾಜದ ಬಾಂಧವರು ಪವಿತ್ರ ರಂಜಾನ್ ಹಬ್ಬದ ಅಂಗವಾಗಿ ಶನಿವಾರ ಈದ್ಗಾ ಮೈದಾನದಲ್ಲಿ ಭಕ್ತಿ ಶ್ರದ್ಧೆಯಿಂದ ಸಾಮೂಹಿಕ ನಮಾಜ್ ಸಲ್ಲಿಸಿ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಿದರು. ಜಾಮಿಯಾ ಮಸೀದಿಯಿಂದ ಆರಂಭವಾದ ಭವ್ಯ ಮೆರವಣಿಗೆ ಅಂಕಲಿಗಿ ಕೂಟ, ಗೊಂಬಿಗುಡಿ, ಜವಳಿ ಕೂಟ, ಬಜಾರ್ ರಸ್ತೆ, ರಾಯಣ್ಣ ವೃತ್ತ, ಬಸ್ ನಿಲ್ದಾಣ ಹಾಗೂ ಇಂಚಲ ಕ್ರಾಸ್ ಮಾರ್ಗವಾಗಿ ಸಾಗುತ್ತಾ ಈದ್ಗಾ ಮೈದಾನಕ್ಕೆ ತಲುಪಿತು. ಮಾರ್ಗ ಮಧ್ಯೆ ಎಲ್ಲೆಡೆ ಹಬ್ಬದ ವಾತಾವರಣ, ಉತ್ಸಾಹ ಸ್ಪಷ್ಟವಾಗಿ ಕಾಣಿಸಿಕೊಂಡಿತು. ಈ ಸಂದರ್ಭದಲ್ಲಿ ಮೌಲಾನಾ ಶೌಕತ್ ಬಾಬಿ ಬಯಾನ ಹಾಗೂ ದುವಾ ಪಠನ್ ಮಾಡಿ ಮಾತನಾಡಿದರು. ರಂಜಾನ್ ಹಬ್ಬವು ತ್ಯಾಗ, ಧ್ಯಾನ ಮತ್ತು ಧರ್ಮದ ಸಂಕೇತವಾಗಿದೆ. ದೇಶದಲ್ಲಿ ಉತ್ತಮ ಮಳೆ, ಉತ್ತಮ ಬೆಳೆ ಬರಲಿ, ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ನೆಲೆಸಲಿ, ನಮ್ಮ ದೇಶ ಸದೃಢವಾಗಲಿ ಎಂದು ಪ್ರಾರ್ಥಿಸಿದರು. ಹಾಫೀಜ್ ಇನಾಮುಲ್ ಹಸನ್ ಸಾಬ್ ಅವರು ನಮಾಜ್ ನೆರವೇರಿಸಿದರು. ಮೌಲಾನಾ ಮಾಜ್ ಸಾಬ್ ಅವರು ಕುತ್ಬಾ ಪಠಿಸಿದರು. ಕಾರ್ಯಕ್ರಮದಲ್ಲಿ ಅಂಜುಮನ್ ಅಧ್ಯಕ್ಷ ಡಾಕ್ಟರ್ ಐಜಾಜ್ ಬಾಗೇವಾಡಿ ಸೇರಿದಂತೆ ದಾವಲ್ ಸಾಬ್ ಕೊಂಗಡೊಳ್ಳಿ, ಬುಡ್ಡೆ ಸಾಬ್ ದಾಸ್ತಿಕೊಪ್ಪ, ಹಾಫೀಜ್ ಸಾದಿಕ್ ಅಲಿ ಗೋಕಾಕ್, ಬಾಬು ಸಾಬ್ ಸಂಗೊಳ್ಳಿ, ರಫೀಕ್ ಸಂಗೊಳ್ಳಿ, ಕುತ್ಬುದ್ದೀನ್ ಮುಲ್ಲಾ, ಬುಡ್ಡೆ ಸಾಬ್ ಸಿರ್ಸಂಗಿ, ಮೊಹಮ್ಮದ್ ಸಾಹೇಬ್ ನದಾಫ್, ಆರ್ ಎ ಅರ್ಬಾವಿ, ಮಲಿಕ್ ಜಾನ್ ಮುಲ್ಲಾ, ಮುಜಾಫರ್ ಭಗವಾನ್, ಮೆಹಬೂಬ್ ಯಕ್ಕುಂಡಿ, ಇಮ್ತಿಯಾಜ್ ಗದಗ್, ಬುಡ್ಡೆ ಸಾಬ್ ಮದಲ್ಮಟ್ಟಿ, ಅಬ್ದುಲ್ ಸಮದ್ ತೊಲಗಿ, ಅಕ್ಬರ್ ತಾಳಿಕೋಟಿ, ಹಸನ್ ಗೊರವನಕೊಳ್ಳ, ಬಾಬು ಸಾಬ್ ಸುತ್ತಗಟ್ಟಿ, ಶಬ್ಬೀರ್ ಕುದುರಿ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಭಕ್ತರು ಭಾಗವಹಿಸಿದರು. ನಮಾಜ್ ನಂತರ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡು ಹಬ್ಬದ ಸಂಭ್ರಮವನ್ನು ಹಂಚಿಕೊಂಡರು. ಹೊಸ ಬಟ್ಟೆ ತೊಟ್ಟ ಚಿಕ್ಕ ಮಕ್ಕಳ ಸಂಭ್ರಮ ಎಲ್ಲರ ಗಮನ ಸೆಳೆಯಿತು.